ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಾರುವಾನಿ. ಇವತ್ತು ಸಖತ್ ಟೇಸ್ಟಿಯಾದ ಕುಷ್ಕ ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿ. ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಒಳಗೆ 4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಚಕ್ಕೆ, ಏಲಕ್ಕಿ, ಲವಂಗ, ಸೋಂಪು ಹಾಗೆ ಕಸ್ತೂರಿ ಮೆಂತಿ ಹಾಗೆ ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು 4 ಮೆಣಸು ಕೂಡ ಹಾಕಿದ್ದೀನಿ. ನೋಡಿ, ನಿಮಗೆ ಎಷ್ಟು ನಿಮ್ಮ ತಕ್ಕಂತೆ ಹಾಕ್ಕೊಳ್ಳಿ. ಹಾಗೆ ಅದೆಲ್ಲ ಆದಮೇಲೆ ನಾನು ಒಂದು 4 ಖಾರಕ್ಕೆ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿಕಾಯಿ ಏನಕ್ಕೆ ಅಂದರೆ ಖಾರಕ್ಕೆ. ಈ ಥರ ಉದ್ದಕ್ಕೆ ಸ್ಲೇಸ್ ಮಾಡಿ ಹಾಕೋದ್ರಿಂದ ಕುಷ್ಕಿಗೆ ತುಂಬ ರುಚಿ ಸಿಗುತ್ತೆ. ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆ ಜೊತೆಗೆ ಈ ಥರ ಫ್ರೈ ಮಾಡಿದರೆ. ಹಾಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೊಳ್ಳಿ. ನಮಗೆ ಈರುಳ್ಳಿ ಎಷ್ಟು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಹುರ್ಕೋತೀವೋ ಅಷ್ಟು ರುಚಿಯಾಗುತ್ತೆ. ಅಂದರೆ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು ಈರುಳ್ಳಿ. ನೋಡ್ತಾ ಇರ್ಬೋದು ಹೇಗೆ ಹುರಿತಾ ಇದೆ ಅಂತ. ಚೆನ್ನಾಗಿ ಬಾಡ್ಕೊಳ್ಳಿ. ನಾನು ಫಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇರೋದು. ಇದರಲ್ಲಿ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ. ನೋಡಿ, ಇವಾಗ ಈರುಳ್ಳಿ ಚೆನ್ನಾಗಿ ಹುರ್ಕೊಂಡಿದ್ದೀವಲ್ವ ಎಣ್ಣೆಯಲ್ಲಿ, ಒಂದು ನಾನು ಉದ್ದಕ್ಕೆ ಹೆಚ್ಕೊಂಡಿರೋ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಕೂಡ ಹಾಗೆ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು ನಾವು. ಟೊಮೊಟೊ ಸ್ವಲ್ಪ ಎಲ್ಲ ಪೇಸ್ಟ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಕಾಣ್ತಿರ್ಬೋದು ಎಷ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀವಿ ಅಂದರೆ. ಇವಾಗ ಆಗಿದೆ ಅಲ್ವಾ ಟೊಮೊಟೊ. ಇದ್ರ ಜೊತೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಎರಡು ಮಿಕ್ಸ್ ಮಾಡಿ ಆಲ್ರೆಡಿ ಹೆಚ್ಚಿಟ್ಟಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅದನ್ನು ಘಮ ಬರೋವರೆಗೂ ಹುರ್ಕೊಂಡು ಇವಾಗ ಅರ್ಧ ಕಪ್ಪಷ್ಟು ನಾನು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ಏನಕ್ಕೆ ಅಂದರೆ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ ಮೊಸರು. ಅಂದರೆ ಸ್ವಲ್ಪ ಫ್ರೆಶ್ ಆಗಿರೋ ಮೊಸರು ಕೂಡ ಯೂಸ್ ಮಾಡಿ ನೀವು, ಹುಳಿ ಇರೋದಂಥದ್ದು ಬೇಡ. ಏನಕ್ಕೆ ಅಂದರೆ ನಾವು ಆಲ್ರೆಡಿ ನಾವು ಟೊಮೊಟೊ ಯೂಸ್ ಮಾಡಿರ್ತೀವಲ್ವ, ಸೊ ಹಾಗಾಗಿ ಸ್ವಲ್ಪ ಫ್ರೆಶ್ ಆಗಿರೋ ಮೊಸರು ಯೂಸ್ ಮಾಡಿ. ಇದ್ರ ಜೊತೆಗೆ ನಾನು ಪೌಡ್ರ್ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಅದು ಗರಂ ಮಸಾಲ, ಧನಿಯಾ ಪೌಡ್ರು, ಟರ್ಮರಿಕ್ ಪೌಡ್ರು, ಚಿಲ್ಲಿ ಪೌಡ್ರು ಹಾಗೆ ಸ್ವಲ್ಪ ಇದರಲ್ಲಿ ಕೇಸರಿ ಬಣ್ಣ ಯೂಸ್ ಮಾಡ್ತಾಯಿದ್ದೀನಿ ನಾನು. ಏನಕ್ಕೆ ಅಂದರೆ ಸ್ವಲ್ಪ ಕಲ್ಲರಿಗೋಸ್ಕರ. ನಿಮ್ಗೆ ಏನಾದರೂ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೋಡ್ತಾ ಇರುವ ಎಲ್ಲ ಆಗಿದೆ ಅಲ್ವಾ. ಈ ಗ್ಲಾಸಿಂದ ನಾನು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ ನಾನು 3 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ ಹಾಕೋದ್ರಿಂದ ಒಂದು ಥರ ಬಿರಿಯಾನಿ ಥರ ಸ್ಮೆಲ್ ಕೊಡುತ್ತೆ ನಮಗೆ. ಹಾಗೆ ನಾನು ಆಲ್ರೆಡಿ ತೊಳೆದು ಇಟ್ಟಿರುವಂಥ ಅಕ್ಕಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆ ಮಸಾಲೆ ಜೊತೆ ಎಲ್ಲ ಅಕ್ಕಿ ಮಿಕ್ಸ್ ಆಗಿ ಅದು ಒಂದು ಕುದಿ ಬರಬೇಕು ನಮಗೆ. ಕುದಿ ಬಂದ ತಕ್ಷಣ ನೋಡಿ ಕುದೀತಾ ಇದೆ ಇವಾಗ. ಇವಾಗ ನಾನು ಒಂದು ಕುಕ್ಕರ್ ಲಿಡ್ ಯೂಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ 3 ವಿಸಲ್ ತಗೋತಾ ಇದ್ದೀನಿ. 3 ವಿಸಲ್ ಏನಕ್ಕೆ ಅಂದರೆ ನಾವು ನುಚ್ಚಕ್ಕಿ ಯೂಸ್ ಮಾಡ್ತಾ ಇರೋದು, ಸೊ ಹಾಗಾಗಿ 3 ವಿಸಲ್ ತಗೋತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಅಕ್ಕಿ ಯೂಸ್ ಮಾಡ್ಕೋಬಹುದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂದರೆ ಉದ್ರು ಥರ ನಾವು ಟೇಸ್ಟಿಯಾದ ಕಡಿಮೆ ಮಸಾಲೆ ಪದಾರ್ಥ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಸಖತ್ ಟೇಸ್ಟಿಯಾದ ಕುಷ್ಕ ರೆಡಿ ಆಯಿತು. ನೋಡಿ, ನಿಮಗೆ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಿಮಗೆ ಏನಾದರೂ ಅನಿಸಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಾ ಇರೋದು. ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್.